ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಎಸ್. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾದಂಥ ಐಡಿಯಾವನ್ನು ಹೇಳಲು ಹೊರಟಿದ್ದೇನೆ. ದಯವಿಟ್ಟು ನನ್ನ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ನಿಮ್ಮ ಕಳೆದೋಗಿರುವ ಆಧಾರ್ ಕಾರ್ಡನ್ನು ಹೇಗೆ ಮರುಪಡೆಯಬೇಕೆಂಬುದರ ಬಗ್ಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ನಿಮ್ಮ ಕ್ರೋಮ್ ಬ್ರೌಸರ್ದಲ್ಲಿ ಹೋಗಿ UIDAI ಅಂಥೇಳಿ ಟೈಪ್ ಮಾಡಿದ ನಂತರ ನೋಡಿ ಈ ಥರ ಇಂಟರ್ಫೇಸನ್ನು ಬರುತ್ತೆ. UIDAI ಅಂಥೇಳಿ ಇದರ ಮೇಲೆ ಕ್ಲಿಕ್ ಮಾಡಿ, ಆನಂತರ ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಕೆಳಗಡೆ ಕಾಣಿಸುತ್ತಲ್ಲ, ಆರ್ಡರ್ ಆಧಾರ್ PVC ಕಾರ್ಡ್ ಅಂಥೇಳಿ ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಇಂಟರ್ಫೇಸನ್ನು ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಅಂಥೇಳಿ ಕೇಳಿದೆ ನೋಡಿ, ಇಲ್ಲಿ ಆಧಾರ್ ನಂಬರನ್ನು ಎಂಟ್ರ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡಿನ 12 ಡಿಜಿಟ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಂಟ್ರ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚರನ್ನು ಫಿಲ್ ಮಾಡಬೇಕಾಗತ್ತೆ. ನಿಮಗೆ ಇಲ್ಲಿ ಕೆಳಗಡೆ ಕಾಣಿಸುತ್ತೆ ನೋಡಿ, ಎಂಟರ್ ಸೆಕ್ಯೂರಿಟಿ ಕೋಡ್ ಅಂತೇಳಿ. ಇಲ್ಲಿ ಕ್ಯಾಪ್ಚರನ್ನು ಇಲ್ಲಿ ಮಗ್ಗಲ್ ಕೊಟ್ಟ ಕ್ಯಾಪ್ಚರನ್ನು ಇಲ್ಲಿ ಫಿಲ್ ಮಾಡಿ. 5JICJ. ಇಲ್ಲಿ ಮೈ ಮೊಬೈಲ್ ನಂಬರ್ ಈಸ್ ನಾಟ್ ರಿಜಿಸ್ಟರ್, ಇದು ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ ಬಾಕ್ಸ್ ಇದೆ ನೋಡಿ, ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಂಡ್ ಅಂಥೇಳಿ ಇಲ್ಲಿ ಮೊಬೈಲ್ ನಂಬರನ್ನು ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ ಹತ್ತಿರ ಇರುವ ಯಾವುದಾದ್ರೂ ಒಂದು ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟ್ರ್ ಮಾಡಿ. ನೋಡಿ ಎಂಟ್ರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಕಾಣಿಸುತ್ತಲ್ವ ಸೆಂಡ್ OTP ಅಂಥೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸನ್ನು ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPಯನ್ನು ಇಲ್ಲಿ ಹಾಕಬೇಕು. ಹಾಕಿ ಕೆಳಗೆ ಕಾಣಿಸುತ್ತಲ್ವ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂಥೇಳಿ ಇದರ ಮೇಲೆ ಮತ್ತೆ ಚೆಕ್ ಮಾಡಬೇಕಾಗತ್ತೆ. ಚೆಕ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂಥೇಳಿ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಿಮಗೆ ಮೇಕ್ ಪೇಮೆಂಟ್ ಅಂಥೇಳಿ ಕಾಣಿಸ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೋಡಿ ಈ ಥರ ನಿಮಗೆ ಪೇಮೆಂಟನ್ನು ಕೇಳುತ್ತೆ. ಕೇವಲ 50 ರೂಪಾಯಿ ಪೇ ಮಾಡಿದರೆ ನಿಮಗೆ ನಿಮ್ಮ ಕಳೆದೋಗಿರುವ ಆಧಾರ್ ಕಾರ್ಡನ್ನು ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತೆ. ಇಲ್ಲಿ ನೋಡಿ ನೆಟ್ ಬ್ಯಾಂಕಿಂಗ್ ಅಂತೇಳಿ ಇದೆ, UPIನೂ ಇದೆ, ಕ್ರೆಡಿಟ್ ಕಾರ್ಡ್ ಆ್ಯಂಡ್ ಡೆಬಿಟ್ ಕಾರ್ಡು ಇದೆ. ನೋಡಿ ಇಲ್ಲಿ ಫೋನ್ಪೇ ಕೂಡ ಮಾಡ್ಬೋದು. ಎಲ್ಲ ಸಿಸ್ಟಮ್ಸನ್ನು ಇದೆ ನಿಮಗೆ ಪೇ ಮಾಡಲಿಕ್ಕೆ. ಪೇ ಮಾಡಿದ ನಂತರ ಒಂದು ಸ್ಲಿಪ್ಪನ್ನು ನಿಮಗೆ ಬರುತ್ತೆ. ಆ ಸ್ಲಿಪ್ಪನ್ನು ಕಾಯ್ದಿಟ್ಟು